ಮೂಡ ಮಹಾಯುದ್ಧ. ಈ ಮೂಡ ಮಹಾಯುದ್ಧದಲ್ಲಿ ಇವತ್ತು ಮಹತ್ವದ ತಿರುವು ಸಿಗುತ್ತಾ ಅನ್ನುವಂತಹ ಕುತೂಹಲ ಸಹಜವಾಗಿಯೇ ಮುನ್ನೆಲೆಗೆ ಬರ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ಕುಟುಂಬಕ್ಕೆ ನಿವೇಶನವನ್ನ ಹಂಚಿಕೆ ಮಾಡಿರುವ ವಿವಾದ. ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಸಿಗುತ್ತಾ ಅಥವಾ ನಿರಾಕರಣೆಯಾಗುತ್ತೆ? ಇವತ್ತು ಮಧ್ಯಾಹ್ನ ಬೆಂಗಳೂರಿಗೆ ವಾಪಸ್ ಆಗ್ತಾರೆ ದೆಹಲಿಯಿಂದ ಗವರ್ನರ್ ತಾವರ್ ಚಂದ್ ಗೆಹ್ಲೋಟ್ ಅವರು. ರಾಜ್ಯಪಾಲರಿಂದ ಸಿಎಂ ಕೊಟ್ಟಿರುವಂತಹ ವಿವರಣೆ ಇವತ್ತು ಪರಿಶೀಲನೆಯಾಗುವಂತಹ ಸಾಧ್ಯತೆ. ಕುತೂಹಲ ಮೂಡಿಸಿದೆ ರಾಜ್ಯಪಾಲ ಥಾವರ್ ಚಂದ್ ಅವರ ನಡೆ. ಯಾವ ರೀತಿಯ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅನ್ನೋದು ತೀವ್ರ ಕುತೂಹಲಕ್ಕಂತೂ ಕಾರಣವಾಗಿದೆ. ಒಂದು ವೇಳೆ ಪ್ರಾಸಿಕ್ಯೂಷನ್ಗೆ ಕೊಟ್ಟಿದ್ದೇ ಆದರೆ ಇತ್ತ ರಾಜ್ಯ ಸರ್ಕಾರ ಕಾನೂನಿನ ಸಮರವನ್ನು ಸಾರಲಿಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ. ಈಗಾಗಲೇ ಟಿ.ಜೆ. ಅಬ್ರಹಾಂನ ದೂರು, ಅದಕ್ಕೆ ಸಿಎಂ ಸಿದ್ದರಾಮಯ್ಯನವರ ಕ್ಲಾರಿಫಿಕೇಶನ್ ಎರಡೂ ಕೂಡ ಈಗ ರಾಜ್ಯಪಾಲರ ಎದುರಿರುವಂತಹದ್ದು ವಿತ್ ದಾಖಲೆಯ ಸಮೇತ ಇದೆ. ಎರಡನ್ನೂ ಕೂಡ ಕ್ರಾಸ್ ಚೆಕ್ ಮಾಡ್ತಾರೆ. ಇವತ್ತು ಒಂದು ಅಂತಿಮ ನಿರ್ಧಾರವನ್ನು ಇವತ್ತೇ ತೆಗೆದುಕೊಳ್ತಾರಾ ಅನ್ನುವಂತಹ ಕುತೂಹಲ ಇದೆ. ಮೂಡ ಅಕ್ರಮ ನಿವೇಶನ ಹಂಚಿಕೆಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಒಂದಿಷ್ಟು ಮಿಂಚಿನ ಬೆಳವಣಿಗೆಗಳಾಗುವಂತಹ ಸಾಧ್ಯತೆ ಇದೆ. ರಾಜಭವನ ವರ್ಸಸ್ ರಾಜ್ಯ ಸರ್ಕಾರದ ನಡುವೆ ಸಂಘರ್ಷ ಕುತೂಹಲವನ್ನು ಕೆರಳಿಸ್ತಾ ಇದೆ. ರಾಜ್ಯಪಾಲರಿಗೆ ಮಂತ್ರಿ ಪರಿಷತ್ನಿಂದ ದಾಖಲೆಯ ಸಹಿತ ನಿರ್ಣಯ ರವಾನೆ. ಸಿಎಂ ಸಿದ್ದರಾಮಯ್ಯ ಕೂಡ ಪ್ರತ್ಯೇಕವಾಗಿ ಲಿಖಿತ ವಿವರಣೆಯನ್ನ ಸಲ್ಲಿಕೆ ಮಾಡಿದ್ದಾರೆ. ಇವತ್ತು ಬೆಂಗಳೂರಿಗೆ ದೆಹಲಿಯಿಂದ ಗವರ್ನರ್ ಬರ್ತಾರೆ, ವಿವರಣೆಯನ್ನ ಪರಿಶೀಲನೆ ಮಾಡ್ತಾರೆ. ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟರೆ ಸಿಎಂ ಸಿದ್ದರಾಮಯ್ಯನವರಿಗೆ ಸಂಕಷ್ಟ ಎದುರಾಗುವಂತಹ ಸಾಧ್ಯತೆ. ರಾಜ್ಯಪಾಲರ ತೀರ್ಮಾನದ ಬಗ್ಗೆ ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಲಿಕ್ಕೂ ಕೂಡ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ ರಾಜ್ಯ ಸರ್ಕಾರ. ಸಹಜವಾಗಿಯೇ ಈ ಎಲ್ಲ ಬೆಳವಣಿಗೆಗಳಿಗೂ ಕೂಡ ಇವತ್ತು ರಾಜ್ಯ ಸಾಕ್ಷಿಯಾಗುವಂತಹ ಸಾಧ್ಯತೆ ಇದೆ. ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಸಿಗುತ್ತಾ ಇಲ್ವಾ ಅನ್ನುವಂತಹ ಒಂದು ಸುಳಿವು ಇವತ್ತು ಸಿಗುವಂತಹ ಸಾಧ್ಯತೆ ಇದೆ. ಒಂದು ಟಿ.ಜೆ. ಅಬ್ರಹಾಂ ಕೊಟ್ಟಿರುವಂತಹ ದೂರು, ಅದಕ್ಕೆ ಸಿಎಂ ಸಿದ್ದರಾಮಯ್ಯನವರು ಕೊಟ್ಟಿರುವಂತಹ ಕ್ಲಾರಿಫಿಕೇಶನ್ ಎರಡೂ ಕೂಡ ರಾಜ್ಯಪಾಲರ ಮುಂದಿದೆ. ಮೂಡ ಅಕ್ರಮ ಸೈಟ್ ಹಂಚಿಕೆಗೆ ಸಿಎಂಗೆ ಸಂಕಷ್ಟವನ್ನು ತಂದೊಡ್ಡುತ್ತಾ 2011ರಲ್ಲೂ ಕೂಡ BS ಯಡಿಯೂರಪ್ಪನವರು ಇದೇ ರೀತಿಯ ಸಮಸ್ಯೆಯನ್ನು ಫೇಸ್ ಮಾಡಿದ್ರು, ಸವಾಲನ್ನು ಫೇಸ್ ಮಾಡಿದ್ರು. ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಸಿಗುತ್ತಾ ಇಲ್ವಾ ಅನ್ನುವಂತಹ ಹಿಂಟು ಇವತ್ತು ರಾಜ್ಯಪಾಲರು ಕೊಡುವಂತಹ ಸಾಧ್ಯತೆ ಇದೆ. ರಾಜ್ಯಪಾಲರಿಗೆ ಮಂತ್ರಿ ಪರಿಷತ್ನಿಂದ ದಾಖಲೆಯ ಸಹಿತ ನಿರ್ಣಯ ರವಾನೆಯಾಗಿದೆ. ನೀವು ಕೊಟ್ಟಿರುವಂತಹ ಶೋಕಾಸ್ ನೋಟಿಸನ್ನು ವಾಪಸ್ ಪಡಿಬೇಕು, ಯಾವುದೇ ಕಾರಣಕ್ಕೂ ತನಿಖೆಗೆ ಸೂಚನೆ ಕೊಡಬಾರ್ದು ಅಂಥೇಳಿ. ದೆಹಲಿ ಪ್ರವಾಸದಲ್ಲಿರುವಂತಹ ರಾಜ್ಯಪಾಲರು ವಿವರಣೆಯನ್ನ ಪರಿಶೀಲನೆ ಮಾಡಿರಲಿಲ್ಲ. ಇವತ್ತು ಮಧ್ಯಾಹ್ನ ಅವರು ಬೆಂಗಳೂರಿಗೆ ಬರ್ತಾರೆ. ಅವರ ಟೇಬಲ್ ಮೇಲೆ ಸಿಎಂ ಸಿದ್ದರಾಮಯ್ಯನವರು ಕೊಟ್ಟಿರುವ ಜೊತೆಗೆ ಮಂತ್ರಿ ಪರಿಷತ್ ಕೊಟ್ಟಿರುವಂತಹ ಕ್ಲಾರಿಫಿಕೇಶನ್ ಇದೆ. ಆದರೆ ಇವತ್ತು ಎರಡು ವಿವರಣೆಗಳನ್ನು ಪರಿಶೀಲಿಸಿ ತೀರ್ಮಾನ ಪ್ರಕಟಿಸುವಂತಹ ಸಾಧ್ಯತೆ ಇದೆ. ಆ ತೀರ್ಮಾನ ಏನು ಅನ್ನೋದೇ ಈಗಿರುವಂತಹ ಯಕ್ಷ ಪ್ರಶ್ನೆ. ಪ್ರಾಸಿಕ್ಯೂಷನ್ ಅನುಮತಿಯ ಬಗ್ಗೆ ವಾರದೊಳಗೆ ರಾಜ್ಯಪಾಲರಿಂದ ಪ್ರಕಟಣೆ ಆಗಬಹುದು ಅನ್ನುವಂತಹ ಸಾಧ್ಯತೆಗಳು ಕೂಡ ಮುನ್ನೆಲೆಗೆ ಬರ್ತಾ ಇರುವಂಥದ್ದು. ಹಾಗಾಗಿಯೇ ಕುತೂಹಲ ಮೂಡಿಸಿದೆ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅವರ ನಡೆ, ನಿರ್ಧಾರ ಏನಾಗಿರುತ್ತೆ ಅನ್ನೋದು ಈಗ ತುಂಬ ಕುತೂಹಲಕ್ಕಂತೂ ಕಾರಣವಾಗಿದೆ. ಪ್ರಾಸಿಕ್ಯೂಷನ್ಗೆ ಒಂದು ವೇಳೆ ಅನುಮತಿಯನ್ನು ಕೊಟ್ಟಿದ್ದೇ ಆದರೆ ಸಿಎಂ ಸಿದ್ದರಾಮಯ್ಯನವರು ಈ ಹಿಂದೆ BS ಯಡಿಯೂರಪ್ಪನವರು ಡಿನೋಟಿಫಿಕೇಶನ್ನಲ್ಲಿ ಎದುರಿಸಿದಂತಹ ಸವಾಲನ್ನು ಈಗ ಮೂಡ ಸೈಟು ಹಂಚಿಕೆಯ ವಿಚಾರದಲ್ಲಿ ಎದುರಿಸಬೇಕಾಗುತ್ತೆ. ಹಾಗಾಗಿಯೇ ರಾಜ್ಯಪಾಲರ ನಡೆ ಏನಾಗಿರುತ್ತೆ ಅಂಥೇಳಿ ಈಗ ಟಿ.ಜೆ. ಅಬ್ರಹಾಂ ದೂರು ಜೊತೆಗೆ ಸಿಎಂ ಸಿದ್ದರಾಮಯ್ಯನವರ ಕ್ಲಾರಿಫಿಕೇಶನ್ ಎರಡೂ ಕೂಡ ರಾಜ್ಯಪಾಲರ ಮುಂದಿರುವಂಥದ್ದು. ಹಿರಿಯ ವಕೀಲರಿಂದ, ಕಾನೂನು ತಜ್ಞರಿಂದ ಒಂದಿಷ್ಟು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯನ್ನು ಮಾಡುವ, ಸಲಹೆಯನ್ನು ಪಡೆಯುವಂತಹ ಸಾಧ್ಯತೆ ಕೂಡ ರಾಜ್ಯಪಾಲರ ಕಡೆಯಿಂದ ಆಗಬಹುದು. ಅದಾದ ಮೇಲೆ ಒಂದು ನಿರ್ಧಾರ, ಅದಾದ ಮೇಲೆ ಈ ವಿಚಾರಕ್ಕೆ ಒಂದು ಕ್ಲಾರಿಫಿಕೇಶನ್, ಒಂದು ತಾರ್ಕಿಕ ಅಂತ್ಯ ಸಿಗುವಂತಹ ಸಾಧ್ಯತೆ ಇದೆ. ಒಂದು ವೇಳೆ ತನಿಖೆಗೆ ಸೂಚನೆಯನ್ನು ಕೊಟ್ಟಿದ್ದೇ ಆದರೆ ರಾಜ್ಯ ಸರ್ಕಾರ ವರ್ಸಸ್ ರಾಜ್ಯಪಾಲರು ಅನ್ನುವಂತಹ ತಿಕ್ಕಾಟ ಮತ್ತೊಂದು ಹಂತಕ್ಕೆ ಹೋಗುವಂತಹ ಸಾಧ್ಯತೆ ಇದೆ. ಈಗಾಗಲೇ ನೆರೆಯ ರಾಜ್ಯ ಕೇರಳ, ತಮಿಳುನಾಡು, ಪಶ್ಚಿಮ ಬಂಗಾಳದಲ್ಲೂ ಕೂಡ ಈ ರೀತಿಯ ಸಂಘರ್ಷವನ್ನು ನಾವು ನೋಡಿದ್ವಿ. ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟರೆ ಕಾನೂನು ಹೋರಾಟ ಮಾಡಬೇಕಾಗುತ್ತೆ ರಾಜ್ಯ ಸರ್ಕಾರ. ಈ ಹಿಂಟನ್ನ, ಸುಳಿವನ್ನ ಗೃಹ ಸಚಿವ ಡಾಕ್ಟರ್ ಜಿ. ಪರಮೇಶ್ವರ್ ಅವರು ಹೇಳಿಕೆಯ ಮೂಲಕ ಕೊಟ್ಟಿದ್ದಾರೆ. ನಮಗೆ ರಾಜ್ಯಪಾಲರ ಮೇಲೆ ವಿಶ್ವಾಸವಿದೆ, ಕ್ಯಾಬಿನೆಟ್ ನಿರ್ಣಯವನ್ನ ರಾಜ್ಯಪಾಲರು ಒಪ್ಪುತ್ತಾರೆ. ಇದನ್ನ ಮೀರಿ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟರೆ ನಾವು ಹೋರಾಟ ಮಾಡಬೇಕಾಗುತ್ತೆ. ಬೆಂಗಳೂರಿನಲ್ಲಿ ಗೃಹ ಸಚಿವ ಜಿ. ಪರಮೇಶ್ವರ್ ಅವರು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಈ ಹೇಳಿಕೆ ಒಂದು ವೇಳೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟರೆ ನಾವು ಕಾನೂನಿನ ಸಮರ ಮಾಡುವಂತಹಕ್ಕೂ ಕೂಡ ಸಿದ್ಧ ಅನ್ನುವಂತಹ ಸಂದೇಶವನ್ನು ಪಾಸ್ ಮಾಡಿದ್ದಾರೆ.
ಹೋರಾಟದ ಪ್ರಶ್ನೆಯಿಂದ ಈ ಕಾನೂನು ಪ್ರಕಾರ ಏನು ಮಾಡಬೇಕೋ ಈಗ ಅವರು ನಮಗೆ ವಿಶ್ವಾಸ ಇರ್ತಕ್ಕಂಥದ್ದು ಕ್ಯಾಬಿನೆಟ್ಟು ಅಡ್ವೈಸ್ ಏನು ಮಾಡಿದೆ, ನೀವು ವಾಪಸ್ ತಗೊಳ್ಳಿ ಶೋಕಾಸನ್ನು ಮತ್ತು ಆ ಪ್ರಾಸಿಕ್ಯೂಷನ್ಗೆ ಏನು ಕೇಳಿದ್ದಾರೆ ಅಬ್ರಾಮ್ ಅದನ್ನು ರಿಜೆಕ್ಟ್ ಮಾಡಿ ಅಂತೇಳಿ ನಾವು ಆ್ಯಸ್ ಎ ಕ್ಯಾಬಿನೆಟ್ ಅಡ್ವೈಸ್ ಮಾಡಿದ್ದೀವಿ ಗವರ್ನರ್ಗೆ. ನನಗೆ ವಿಶ್ವಾಸ ಇರತಕ್ಕಂಥದ್ದು ಒಂದು ಕ್ಯಾಬಿನೆಟ್ಟು ಗವರ್ನರಿಗೆ ಸತ್ಯಾಂಶವನ್ನು ಹೇಳಿ ನೀವು ಇದನ್ನು ಸರಿ ಇಲ್ಲ ಅಂತ ಅಡ್ವೈಸ್ ಮಾಡುವಾಗ ಅದನ್ನು ಮೀರಿ ಅವ್ರು ಮಾಡ್ತಾರೆ ಅಂತ ಹೇಳಿ ನನಗೆ ಅನಿಸೋಲ್ಲ. ಅವರಿಗೆ ದತ್ತವಾದಂಥ ಅಧಿಕಾರ ಇರ್ಬೋದು, ಆದರೆ ಕ್ಯಾಬಿನೆಟ್ಟಿನ ಅಡ್ವೈಸನ್ನು ಅಷ್ಟೊಂದು ಸುಲಭನಾಗಿ ಅವರು ರಿಜೆಕ್ಟ್ ಮಾಡಲ್ಲ ಅಂತ ಅಂದ್ಕೊಳ್ತೀನಿ. ಹಾಗೂ ಮೀರಿ ಅವರು ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೊಟ್ಟರೆ ನಾವು ಅದನ್ನು ಕಾನೂನು ಹೋರಾಟವನ್ನು ಮಾಡ್ತೇವೆ. ಇದು ಗೃಹ ಸಚಿವ ಜಿ ಪರಮೇಶ್ವರ್ ಅವರು ಕೊಟ್ಟಿರುವಂತಹ ಹೇಳಿಕೆ. ನಮಗೆ ರಾಜ್ಯಪಾಲರ ಮೇಲೆ ವಿಶ್ವಾಸವಿದೆ, ಮಂತ್ರಿ ಪರಿಷತ್ ಕೊಟ್ಟಿರುವಂತಹ ಸಲಹೆಯನ್ನು ರಾಜ್ಯಪಾಲರು ಸ್ವೀಕರಿಸ್ತಾರೆ ಅನ್ನುವಂತಹ ಮಾತು. ಒಂದು ವೇಳೆ CM ಸಿದ್ದರಾಮಯ್ಯನವರು ಕೊಟ್ಟಿರುವಂತಹ ಕ್ಲಾರಿಫಿಕೇಷನನ್ನು ಒಪ್ಪಿ ಮಂತ್ರಿ ಪರಿಷತ್ ಕೊಟ್ಟಿರುವಂತಹ ಸಲಹೆಯನ್ನು ರಾಜ್ಯಪಾಲರು ಸ್ವೀಕರಿಸಿದರೆ ಬಹುತೇಕ ಈ ವಿಚಾರ ಇಲ್ಲಿಗೇನೆ ಎಂಡ್ ಆಗುತ್ತೆ. ಒಂದು ವೇಳೆ ಅವರು ಪ್ರಾಸಿಕ್ಯೂಷನ್ಗೆ ಒಪ್ಪಿಗೆಯನ್ನು ಸೂಚಿಸಿದ್ದೇ ಆದರೆ ಇದು ಮತ್ತೊಂದು ಮಜಲಿಗೆ ಮತ್ತೊಂದು ಹಂತಕ್ಕೆ ಹೊರಳುವಂತಹ ಎಲ್ಲ ಲಕ್ಷಣಗಳು ಕೂಡ ಎದ್ದು ಕಾಣಿಸುತ್ತೆ. ಅಲ್ಲಿಗೆ ರಾಜ್ಯಪಾಲರು ಯಾವ ತೀರ್ಮಾನವನ್ನು ಯಾವ ರೀತಿಯ ನಡೆಯನ್ನು ಇಡ್ತಾರೆ ಅನ್ನೋದು ಇಲ್ಲಿ ತುಂಬ ಮುಖ್ಯವಾಗುತ್ತೆ. 2011ರಲ್ಲಿ BS ಯಡಿಯೂರಪ್ಪನವರು ಅವತ್ತು ಕೂಡ ಇದೇ ರೀತಿಯ ಸವಾಲನ್ನು ಫೇಸ್ ಮಾಡಿದ್ರು. ಅವತ್ತು HR ಭಾರದ್ವಾಜ್ ಅವರು ರಾಜ್ಯಪಾಲರಾಗಿದ್ದರು.